ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂತಂದಮೇಲೆ ಸೆಲೆಬ್ರಿಟೀಸ್ ಇರಬೇಕು. ಅಫ್ಕೋರ್ಸ್ ನನ್ನ ಕಾಸ್ಟ್ಯೂಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಡೀ ವಿಶ್ವ ಸಿನಿ ದುನಿಯಾ ಬೆರಗುಗಣ್ಣಿನಿಂದ ನೋಡ್ತಾ ಇರ್ತಕ್ಕಂಥ ಏಕೈಕ ಸಿನಿಮಾ, ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ ಚಾಪ್ಟರ್ 1. ಅದು ವಿಜಯದಶಮಿ ದಿನ ಶುರುವಾದಂತಹ ಒಂದು ಸಕ್ಸಸ್ ಅಥವಾ ವಿಜಯ ಪರ್ವ ದೀಪಾವಳಿ ಹಬ್ಬದವರೆಗೂ ಬಂದು ನಿಂತಿದೆ. ಆ ದೀಪಾವಳಿ ಹಬ್ಬದಲ್ಲಿ ಆ ಕಿಡಿಗೆ ಮತ್ತಷ್ಟು ಹೊತ್ಕೊಂಡು ದರ್ಶನ ತುಂಬ ಜೋರಾಗಿ ಪ್ರಜ್ವಲಿಸ್ತಾ ಇದೆ ಅಂತ ಹೇಳ್ಬೋದು. ಅದು ಇಲ್ಲಿ ಅಥವಾ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ರಾಜ್ಯಗಳಲ್ಲಿ ಅಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಯಲ್ಲಿ 30ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ 7ಕ್ಕೂ ಅಧಿಕ ಭಾಷೆಗಳಲ್ಲಿ ಕಾಂತಾರ ಸಿನಿಮಾ ಯಶಸ್ವಿ 3ನೇ ವಾರಕ್ಕೆ ಕಾಲಿಟ್ಟಿದೆ. 2 ವಾರಕ್ಕೆ ಬರೋಬ್ಬರಿ 717 ಕೋಟಿ 50 ಲಕ್ಷ ಕಲೆಕ್ಷನ್ ಮಾಡಿದೆ. ಇದು ನಿಜಕ್ಕೂ ಕನ್ನಡಿಗರಾದಂತಹ ನಾವು ಹೆಮ್ಮೆ ಪಡುವಂಥ ವಿಚಾರ. ನಾನೀಗ ಅಫ್ಕೋರ್ಸ್ ಒಬ್ಬ ತುಂಬ ವಿಶೇಷವಾದಂತಹ ಸೆಲೆಬ್ರಿಟಿಯನ್ನು ಕಾಂತಾರ ಸಿನಿಮಾ ತಂಡಕ್ಕೆ ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅವರನ್ನು ಸಂದರ್ಶನ ಮಾಡೋದಕ್ಕೆ ಕೂತಿದ್ದೀನಿ. ಅವ್ರನ್ನ ವೆಲ್ಕಮ್ ಮಾಡೋಣ. ಅಫ್ಕೋರ್ಸು ಕಾಂತಾರ ಸಿನಿಮಾದ ಸೆಂಟ್ರ್ ಆಫ್ ಅಟ್ರಾಕ್ಷನ್, ಕೇಂದ್ರ ಬಿಂದು ಯಾರಪ್ಪ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ರಿಷಬ್ ಶೆಟ್ಟಿ ಅಂತ ಹೇಳ್ತಾರೆ. ಅವರ ಹಿಂದಿನ ಶಕ್ತಿ ಏನಪ್ಪ ಅಂತಂದರೆ ಅದು ದೈವಶಕ್ತಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಪ್ರತಿಯೊಬ್ಬ ಸಕ್ಸಸ್ಫುಲ್ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರೆ. ಶಿ ಈಸ್ ನನ್ ಅದರ್ ದೆನ್ ಪ್ರಗತಿ ಶೆಟ್ಟಿ, ಕಾಸ್ಟ್ಯೂಮ್ ಡಿಸೈನರ್ ಆಫ್ ಕಾಂತಾರ ಚಾಪ್ಟರ್ 1. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಮೊದಲಿಗೆ ನಿಮಗೆ ವಂದನೆ, ಅಭಿನಂದನೆ. ಥ್ಯಾಂಕ್ ಯು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ನಿಮಗೂ ಹಾಗೂ ಸಮಸ್ತ ಕನ್ನಡ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟು ಖುಷಿ ಆಗ್ತಾ ಇದೆ ಈ ಈ ಈ ಫ್ರ್ಯಾಕ್ಷನ್ ಆಫ್ ಅನ್ ಮೂಮೆಂಟಲ್ಲಿ ನಿಮಗೆ? ತುಂಬ ಖುಷಿ ಆಗ್ತದೆ, ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತದೆ. ಎಸ್, ಯಾಕಂತಂದರೆ ಸಿನಿಮಾ ಅನ್ನೋದು ಸಾಮಾನ್ಯವಾಗಿ ಪ್ರತಿ ವಾರ ಬರ್ತಾ ಇರ್ತವೆ. ಆದರೆ ದಂತಕಥೆಗಳು ಅಂತಕ್ಕಂಥವು ಈ ಥರ ತುಂಬ ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಮಾಡೋದಕ್ಕೆ ಸಾಧ್ಯ ಆಗ್ತವೆ. ಬಹುಶಃ ರಿಷಬ್ ಶೆಟ್ಟಿ ಅವರ ಹೊರತಾಗಿ ಬೇರೆ ಯಾರೇ ಮಾಡಿದಿದ್ರು ಈ ಕಾಂತಾರ ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಬಿಗ್ ಸ್ಕೇಲಲ್ಲಿ ಇಡೀ ವಿಶ್ವವೇ ಮೆಚ್ಚುವಂತಹ ಸಿನಿಮಾ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ನಿಮ್ಮ ಕಮೆಂಟ್ ಏನು ಮೇಡಮ್? ಅಂದರೆ ನಾನು ಅವತ್ತಿಂದನೂ ಅದೇ ಹೇಳ್ತಾ ಬರ್ತಾ ಇದ್ದೆ, ರಿಷಬ್ ಅವರೇ ಸಾಟಿ ಅಂತ. ಇಟ್ ಈಸ್ ನಾಟ್ ಈಸಿ ಅಲ್ಲ ಅದು. ಕಾಂತಾರ ಏನೋ ನಾವು ಒಂದು ಚಿಕ್ಕ ಸಿನಿಮಾ ಥರ ಮಾಡಿದ್ವಿ, ಜನ ಎಲ್ಲರೂ ಕೈ ಹಿಡಿದ್ರು, ಸಪೋರ್ಟ್ ಮಾಡಿದರು. ಇಲ್ಲಿಂದ ಹೊರಟಿದ್ದು ಜರ್ನಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅದಾಗ ಮಾಡಿರೋದಲ್ಲ, ಅದಾಗಿನ ಆಯಿತು. ಸೊ ಈ ಸಲ ಮಾಡಬೇಕಾದ್ರೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು. ರಿಷಬ್ ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದರೆ ಸೆಟ್ಗಳನ್ನು ನೋಡಿ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ. ಇಷ್ಟು ದೊಡ್ಡ ಸಿನಿಮಾನ ಈ ಸ್ಕೇಲಲ್ಲಿ ಇಷ್ಟು ಬ್ಯೂಟಿಫುಲಿ ಕ್ರಾಫ್ಟೆಡ್, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಬಜೆಟ್, ಅಷ್ಟು ಚೆನ್ನಾಗಿ ಕಟ್ಕೊಡ್ಬೇಕಾದ್ರೆ ಆಮೇಲೆ ಒಂದು ನಮ್ಮ ಮಣ್ಣಿನ ಕತೆ, ಆ ಎಲ್ಲ ಜವಾಬ್ದಾರಿಗಳನ್ನು ತಲೆಯಲ್ಲಿ ಇಟ್ಕೊಂಡು ಇಟ್ ವಾಸ್ ನಾಟ್ ಈಸಿ. ಅದೊಂದು ಬ್ಯೂಟಿಫುಲ್ ಜರ್ನಿ ಅದು. ಅದಕ್ಕಿವತ್ತು ಏನು ರಿಸಲ್ಟ್ ಸಿಗ್ತಿದೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಏನು ಹೇಳ್ತಾರೆ, ಆ ಥರ ಒಂದು ಖುಷಿ ಆಗ್ತಾ ಇದೆ. ಇಡೀ ವಿಶ್ವ ಸುನಿ ದುನಿಯಾನೇ ರಿಷಬ್ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದೆ. ಬಟ್ ನಾವು ನಿಮಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತಂದರೆ ಪ್ರಗತಿ ರಿಷಬ್ ಶೆಟ್ಟಿ ಅವರಿಗೆ ಸಿನಿಮಾ ಒಂದೇ ಅಲ್ಲ, ಒಂದು ಕಡೆ ಕುಟುಂಬ ಮತ್ತೊಂದು ಕಡೆ ಸಿನಿಮಾ, ಎರಡನ್ನೂ ಹೇಗೆ ಮ್ಯಾನೇಜ್ ಮಾಡಿದ್ರಿ ಮೇಡಮ್? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಲೈಕ್ ಜಸ್ಟ್ ನನ್ನ ಕೆಲಸ ಏನೋ ಅದನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಖಂಡಿತ ದೊಡ್ಡ ಜವಾಬ್ದಾರಿನ. ಅಂದರೆ ನನಗೂ ಕೂಡ ಆ್ಯಸ್ ಎ ಕಾಸ್ಟ್ಯೂಮ್ ಡಿಸೈನರ್ ಲಾಸ್ಟ್ ಟೈಮ್ ನಿಮಗೆ ಅಷ್ಟು ದೊಡ್ಡ ಜವಾಬ್ದಾರಿ ಇರಲಿಲ್ಲ. ಈ ಸಲ ಆಗಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ, ಚಿಕ್ಕ ಪುಟ್ಟ ತಪ್ಪುಗಳಾದ್ರೂ ಕಂಡುಹಿಡಿತಾರೆ, ಅದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ತುಂಬ ದೊಡ್ಡ ಜವಾಬ್ದಾರಿ ಅದು. ಆ್ಯಂಡ್ ನನಗೂ ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾಗಳೇ ನೋಡಿಲ್ಲ. ಸೊ ಫಸ್ಟ್ ಟೈಮ್ ಇಷ್ಟು ಬಿಗ್ ಟೀಮ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಈ ಕೆಲಸ ಆಗಿರ್ಬೋದು, ತುಂಬ ದೊಡ್ಡ ಜವಾಬ್ದಾರಿ ಇತ್ತು. ಅದ್ರ ಜೊತೆಗೆ ರಿಷಬ್ ಅವ್ರನ್ನ ಮತ್ತು ಮಕ್ಕಳಿದ್ದಾರೆ, ಅವ್ರನ್ನ ಹ್ಯಾಂಡಲ್ ಮಾಡೋದು, ಫ್ಯಾಮಿಲಿ, ಅದೆಲ್ಲದೂ ಇತ್ತು. ಬಟ್ ಬೈ ಗಾಡ್ ಗ್ರೇಸ್ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗಿ ಇವತ್ತು ಇಲ್ಲಿಗೆ ಬಂದಿದೆ. ರಿಷಬ್ ಅವ್ರಿಗೆ ನಾನು ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ನನಗೂ ರಿಷಬ್ ಅವ್ರು ಸಪೋರ್ಟ್ ಮಾಡಿದ್ದಾರೆ.
ಅಂದರೆ ಅದೇ ಹೇಳ್ತಾರಲ್ಲ, ಪ್ರತಿ ಪುರುಷನ ಹಿಂದೆ ಹೇಗೆ ಹಾಗೇನೋ ಮಹಿಳೆಯರಿಗೂ ಲೈಕ್ ಅಂದರೆ ವಿಮೆನ್ಸ್ಗೂ ಅವ್ರಿಗೆ ಆ ಸಪೋರ್ಟ್ ಸಿಕ್ಕಿದ್ರೆ ಅಷ್ಟೇ ಅವರು ಅವರ ಪ್ರಗತಿಯ ಹಿಂದೆ ರಿಷಬ್ ಶೆಟ್ಟಿ ಅವರು ಇದೆ, ಖಂಡಿತ ಇದ್ದಾರೆ ಅವ್ರ ಸಪೋರ್ಟ್ ಆಗಿಲ್ಲ. ನಾನು ಫಸ್ಟ್ ಅವ್ರು ಹೇಳಿದಾಗ ನನಗೆ ಆ ಕಾನ್ಫಿಡೆನ್ಸೇ ಇರಲಿಲ್ಲ, ನಾನು ಹೇಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಇಷ್ಟು ದೊಡ್ಡ ಸಿನಿಮಾಗೆ ವರ್ಕ್ ಮಾಡೋದು ಅಂತ. ಆ್ಯಂಡ್ ನನಗೆ ಮಾಡಿದ್ರೆ ನಾನೀಗ ಈ ಥರ ಬರೀ ಮೈನ್ ಕ್ಯಾರೆಕ್ಟರ್ಸ್ ಮಾಡ್ತೀನಿ ಆ ಥರ ಮಾಡೋದಕ್ಕಾಗಲ್ಲ. ನಾನು ಸಿನಿಮಾ ತೊಗೊಂಡ್ರೆ ಎಂಟೈರ್ ಇಡೀ ಸಿನಿಮಾದ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ಮೇನ್ ಆರ್ಟಿಸ್ಟಿಂದ ಜೂನಿಯರ್ಸ್ವರೆಗೂ ಎಲ್ಲ ಕಾಸ್ಟ್ಯೂಮ್ಸ್ ಮಾಡ್ತೀನಿ. ಸೊ ಇಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಅದಿತ್ತು ತಲೆಯಲ್ಲಿ. ಬಟ್ ರಿಷಬ್ ನನ್ನ ಪುಷ್ ಮಾಡಿದರು, ಅರವಿಂದ್ ಅವರು ಹೇಳಿದರು ಇಲ್ಲ ಯು ಕ್ಯಾನ್ ಡೂ ಇಟ್, ನೀವು ಮಾಡಿ ಅಂತ. ಸೊ ಹಾಗೆ ಇಟ್ಸ್ ಕೈಂಡ್ ಆಫ್ ಎ ಟೀಮ್ ವರ್ಕ್, ಒಬ್ರಿಗೊಬ್ರು ನಿಂತ್ಕೊಂಡು ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು. ವೆರಿ ಟ್ರೂ ಮೇಡಮ್. ಅಂದರೆ ನೀವು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿರೋದು ಅಚ್ಚರಿ ಅನಿಸಲ್ಲ, ಆದರೆ ಇಡೀ ಸಿನಿಮಾನ ಅಲ್ಲಿಗೆ ಕೆರಾಡಿಗೆ ಕರ್ಕೊಂಡೋಗಿ ಅಲ್ಲೊಂದು ಫಿಲ್ಮ್ ಸಿಟಿನ ಕ್ರಿಯೇಟ್ ಮಾಡಿಕೊಂಡು ಅಲ್ಲೊಂದು ದೊಡ್ಡ ಸೆಟ್ ಹಾಕ್ಕೊಂಡು 20-25 ಎಕರೆಯಲ್ಲಿ ಈ ಥರದೊಂದು ಬಿಗ್ ಸ್ಕೇಲ್ ಸಿನಿಮಾ ಮಾಡೋದಿದೆಯಲ್ಲ, ಜೊತೆಗೆ ಆ ಸಿನಿಮಾಗೋಸ್ಕರ ನೀವು ಕೂಡ ಒಂದಷ್ಟು ಸ್ಯಾಕ್ರಿಫೈಸ್ಗಳನ್ನು ಮಾಡೋದಿದೆಯಲ್ಲ. ರಣವೀತ್ ರಾಧ್ಯ ಅವ್ರನ್ನ ಸ್ಕೂಲ್ ಕೂಡ ಶಿಫ್ಟ್ ಮಾಡ್ತೀರಾ ನೀವು ಕೆರಾಡಿಗೆ, ಅವರು ಹೋದಂಥ ಸ್ಕೂಲ್ಗೆ ಹಾಕ್ತೀರಾ? ಇಲ್ಲ, ಆ್ಯಕ್ಚುಲಿ ಅದೊಂದು ಕನ್ಫ್ಯೂಷನ್ ಇದೆ. ಅವ್ರನ್ನ ಬೇರೆ ಸ್ಕೂಲ್ಗೆ ಕಳಿಸಿದ್ದು ಕುಂದಾಪುರದಲ್ಲ, ಅಂದರೆ ರಿಷಬ್ ಓದಿರೋದು ಸ್ಕೂಲು ಕೆರಾಡಿಯಲ್ಲಿದೆ, ಎಲ್ಲಿ ನಾವು ಲಾಸ್ಟ್ ಟೈಮ್ ಶೂಟ್ ಎಲ್ಲ ಮಾಡಿದ್ದೀವಿ. ಈ ಸಲನೂ ಅಲ್ಲಿ ಮಾಡಿದ್ವಿ, ಸ್ವಲ್ಪ ಬೇರೆ ಲೊಕೇಶನ್ಗಳಲ್ಲೂ ಮಾಡಿದ್ದೀವಿ ನಾವು ಕೆರಾಡಿ ಸುತ್ತಮುತ್ತನ. ಮಕ್ಕಳು ಕುಂದಾಪುರದಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ರು, ಇವಾಗ ಉಡುಪಿಯಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸೊ ಅದೇ ಅವ್ರನ್ನ ಬ್ಯಾಂಗ್ಳೂರಿಂದ ಅಲ್ಲಿಗೆ ಶಿಫ್ಟ್ ಮಾಡಿ, ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಇವಾಗ ನಾವಿಬ್ಬರು ಮುಂಚೆಯಿಂದನೂ ನಾನು ರಿಷಬ್ ನೀವು ನೋಡಿದರೆ ಸರ್ಕಾರಿ ಸಿನಿಮಾಯಿಂದನೂ ಇಬ್ಬರು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಶೂಟ್ ಇದ್ರೆ ಒಟ್ಟಿಗೆ ಹೋಗಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಅದೇ ಥರ ಅಭ್ಯಾಸ ಆಗಿಬಿಟ್ಟಿದೆ. ಹೌದು, ಅಂದರೆ ಲಾಸ್ಟ್ ಟೈಮ್ ನಾನು ಕ್ಯಾರಿಂಗ್ ಬೇಬಿದು ಆವಾಗ ಶಿಫ್ಟ್ ಆದ್ವಿ. ಮತ್ತು ಅಲ್ಲಿಂದ ನನಗೆ ಲೊಕೇಶನ್ಗಳಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಟ್ ಮನೆಯಲ್ಲೇ ಇದ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸಗಳನ್ನು ಮಾಡಿಸ್ತಾ ಇದ್ದೆ. ಈ ಸಲ ಕಂಪ್ಲೀಟ್ ಜವಾಬ್ದಾರಿ ತೊಗೊಂಡು ಲೈಕ್ ಎವ್ರಿ ಸಿಂಗಲ್ ಡೇ ಶೂಟಿಂಗ್ ಹೋಗಿ ಆ ಕೆಲಸಗಳನ್ನು ಮಾಡಿಕೊಂಡು, ಮಕ್ಕಳದ್ದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಈ 7 years old ನಾವು, ಶಿ ಈಸ್ ಆಲ್ಮೋಸ್ಟ್ 3.5. ಸೊ ಅವ್ರ ಸ್ಕೂಲ್ ಆಗಿರ್ಬೋದು, ಅವ್ರದ್ದು ಕೆಲಸಗಳಾಗಿರ್ಬೋದು, ಆಮೇಲೆ ಇಬ್ಬರಿಗೂ ಲೈಕ್ ಯಾರಾದರೂ ಒನ್ ಪೇರೆಂಟ್ ಅಟ್ಲೀಸ್ಟ್ ಇನಫ್ ಟೈಮ್ ಸ್ಪೆಂಡ್ ಮಾಡೋ ಥರ ಇದ್ದರೆ ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಮನೇಲಿ ರಿಷಬ್ಗೂ ಬ್ಯುಸಿ ಇದ್ದರು, ನಾನು ಬ್ಯುಸಿ ಇದ್ದೆ. ರಿಷಬ್ಗಂತೂ ಖಂಡಿತ ಅವ್ರಿಗೆ 24 hours ಸಾಕಾಗ್ತಿರ್ಲಿಲ್ಲ, ಅಷ್ಟು ಇತ್ತು ಅವ್ರಿಗೆ. ಅವ್ರು ಫಿಸಿಕ್ ಮೇಂಟೈನ್ ಮಾಡೋದ್ರಿಂದ ಅವ್ರು ವರ್ಕೌಟ್ ಮಾಡಿ ಆ 1.5 hour ಟ್ರಾವೆಲ್ ಮಾಡಿ ಶೂಟಿಂಗ್ ಹೋಗಿ